ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯ ಟಾಪ್ ಸ್ಟೋರಿಯಲ್ಲಿ ಬಂಡೀಪುರದ ಕಾಡ್ಗಿಚ್ಚಿನ ಸ್ಟೋರಿ ನೋಡೋಣ. ಕಳೆದ 4-5 ದಿನಗಳಿಂದ ಅಲ್ಲಿ ಬೆಂಕಿಯದ್ದೇ ಅಬ್ಬರ. ಕಣ್ಮುಚ್ಚಿ ಕಣ್ ಬಿಡುವಷ್ಟರಲ್ಲಿ ಬೆಂಕಿಯ ಕೆನ್ನಾಲಿಗೆ ಅಡಿಗೂ ವ್ಯಾಪಿಸ್ತಾ ಇದೆ. ನೂರಾರು ಎಕರೆಗಟ್ಟಲೆ ಅರಣ್ಯ ಪ್ರದೇಶ ಕಿಚ್ಚಿಗೆ ಬಲಿಯಾಗ್ತಾ ಇದೆ. ಜ್ವಾಲೆಯ ಬಾಹುಬಂಧನಕ್ಕೆ ಸಿಕ್ಕ ಪ್ರಾಣಿ ವನ್ಯಸಿರಿ ಎಲ್ಲ ಬೆಂದ್ ಹೋಗ್ತಾ ಇದೆ. ಬೆಂದ್ ಹೋದ ಕಾಡಿನಲ್ಲಿ ಇರೋದೆಲ್ಲ ಬರೀ ಬೂದಿ, ಕೆಂಡ, ಇದ್ಲು. ಬಂಡೀಪುರದಲ್ಲಿ ಹತೋಟಿಗೆ ಸಿಕ್ತಿಲ್ಲ ಕಾಡ್ಗಿಚ್ಚು. ಕಾನನದ ಕಿಚ್ಚಿಗೆ ವನ್ಯಸಿರಿ ಸಂಪೂರ್ಣ ಭಸ್ಮ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ರಕ್ಷಿತ ಅರಣ್ಯ ಪ್ರದೇಶ ಬೆಂಕಿಯ ರುದ್ರ ನರ್ತನಕ್ಕೆ ಬೆಂದು ಹೋಗಿದೆ. ಸರಿಸುಮಾರು 10,000 ಎಕರೆ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ಕಳೆದ 5 ದಿನಗಳ ಹಿಂದೆ ಕಾಣಿಸಿಕೊಂಡ ಕಾಡ್ಗಿಚ್ಚು ವ್ಯಾಪಕವಾಗಿ ಹರಡ್ತಾನೇ ಇದೆ. ನೂರಾರು ಅರಣ್ಯ ಸಿಬ್ಬಂದಿ, 10 ಸ್ವಯಂ ಸೇವಕ ಸಂಘಟನೆಗಳು ನಿರಂತರವಾಗಿ ಬೆಂಕಿ ನಂದಿಸೋ ಕಾರ್ಯದಲ್ಲಿ ತೊಡಗಿದ್ರೂ ಬೆಂಕಿಯನ್ನ ಸಂಪೂರ್ಣವಾಗಿ ಆರಿಸಲು ಆಗ್ತಾನೇ ಇಲ್ಲ. ನಿನ್ನೆ ಹತೋಟಿಗೆ ಬಂದಿದ್ದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿದ್ದ ಕಾಡ್ಗಿಚ್ಚು ಇವತ್ತು ಮಧ್ಯಾಹ್ನದ ವೇಳೆಗೆ ಮತ್ತೆ ಕಾಣಿಸಿಕೊಳ್ತು. 10 ಮಂದಿ ಬೆಂಕಿ ನಂದಿಸುವಲ್ಲಿ ಹರಸಾಹಸ ಪಟ್ಟರೂ ಕಿಚ್ಚು ಕಡಿಮೆಯಾಗ್ತಿಲ್ಲ. ನಿನ್ನೆ ಹೊತ್ತಿ ಉರಿದಿದ್ದ ಬಂಡೀಪುರ ಅರಣ್ಯ ಇದೀಗ ಬೋಳು ಬೋಳಾಗಿದೆ. ಕಾಡ್ಗಿಚ್ಚಿಗೆ ವನ್ಯಜೀವಿಗಳೆಲ್ಲ ಸುಟ್ಟು ಹೋಗಿವೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಲೆ ಬಾಳುವ ಮರಗಳೆಲ್ಲ ಎದ್ದಿಲಾಗಿವೆ. ಇದೀಗ ವನ್ಯಸಿರಿಯನ್ನ ಮೈದುಂಬಿ ನಿಂತಿದ್ದ ಬಂಡೀಪುರದಲ್ಲಿ ಕಾಣಸಿಗೋದು ಬರೀ ಹೊಗೆ, ಬೂದಿ, ಎದ್ದಿಲು ಮಾತ್ರ. ಸ್ಮಶಾನದಂತೆ ಕಾಣ್ತಿದೆ ಸಸ್ಯ ಪ್ರಾಣಿ ಸಂಪತ್ತನ್ನ ಹೊಂದಿದ್ದ ಬಂಡೀಪುರ. ಸೊ ಈಗ ನೋಡಿ, ಈಗ ನಿಮ್ದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣ್ತಿದೆ ಸಾಕಷ್ಟು ಫೈರ್ ಆಗಿದೆ. ಇದುವರೆಗೂ ಬಂಡೀಪುರ ಹಿಸ್ಟ್ರಿಯಲ್ಲಿ ಇದೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಫೈರ್ ಆಗಿರುವಂಥದ್ದು. ಅಟ್ಲೀಸ್ಟ್ ಒಂದು 3000 ಏಕರ್ಸ್ ಹೋಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಸಾಕಷ್ಟು ಕಡೆ ಫೈರ್ ಹಾಗೆ ಉರಿತಿದೆ. ಸೊ ಸಾಕಷ್ಟು ಡ್ಯಾಮೇಜ್ ಆಗಿರುವಂಥ ಸಾಧ್ಯತೆ ಇದೆ. ಸೊ ಸಾಕಷ್ಟು ಪ್ರಾಣಿ ಸತ್ತಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಸಾಕಷ್ಟು ಮರಗಳು ಹೊರಟೋಗಿರುತ್ತೆ. ಸೊ ಎಷ್ಟೊಂದು ಹಳೆ ಮರಗಳಿದಾವೆ, ಎಲ್ಲ ಬರ್ನ್ ಆಗಿರುವಂಥದ್ದು. ಮತ್ತೆ ರಿಜ್ಯೂನೇಟ್ ಆಗಿ ತುಂಬಾ ಟೈಮ್ ಹಿಡಿಯುತ್ತೆ. ಭಾರೀ ಕಾಡ್ಗಿಚ್ಚಿಗೆ ಸಫಾರಿ ಝೋನ್ ಸಂಪೂರ್ಣ ನಾಶವಾಗಿದೆ. ಹೀಗಾಗಿ 1 ವಾರ ಕಾಲ ಪ್ರವಾಸಿಗರಿಗೆ ಸಫಾರಿ ಬಂದ್ ಮಾಡಲಾಗಿದೆ. ಬಂಡೀಪುರ ಬೆಂಕಿಗೆ ಆಹುತಿಯಾದ ಹಿನ್ನೆಲೆಯಲ್ಲಿ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಹುಲಿ ಸಂರಕ್ಷಿತ ಅರಣ್ಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸುಮಾರು 2,000 ಹೆಕ್ಟೇರ್ಗಿಂತಲೂ ಹೆಚ್ಚಿಗೆ ಸುಮಾರು ಅರಣ್ಯ ಇಲ್ಲಿವರೆಗೆ ನಾಶ ಆಗಿದೆ. ಸೊ ಇನ್ನು ಮುಂದೆ ಹೆಚ್ಚಾಗದಂಗೆ ನಾವು ಪ್ರಿಕಾಷನ್ ತಗೋತಾ ಇದ್ದೀವಿ. ಒಂದೊಂದು ಏರಿಯಾಕ್ಕೆ ಒಬ್ಬೊಬ್ಬ ಜವಾಬ್ದಾರಿ ಮಾಡ್ತಾ ಇದ್ದೀವಿ. ಇನ್ನು ಬಂಡೀಪುರ ಅಗ್ನಿಜ್ವಾಲೆಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಟ್ವೀಟ್ ಕೂಡ ಮಾಡಿದ್ದಾರೆ. ಬಂಡೀಪುರ ಅಭಯಾರಣ್ಯದಲ್ಲಿ ಉಂಟಾಗಿರುವ ಕಾಡ್ಗಿಚ್ಚಿನಿಂದ ಸಾಕಷ್ಟು ವನ್ಯಜೀವಿ ಸಂಕುಲಕ್ಕೆ ತೊಂದರೆಯುಂಟಾಗಿದೆ. ಸರ್ಕಾರ, ಅರಣ್ಯ ಇಲಾಖೆ ಹಾಗೂ ಸ್ವಯಂ ಸೇವಕರು ಜೊತೆಗೂಡಿ ಈ ಅವಘಡವನ್ನ ಶಮನ ಮಾಡಲು ಯತ್ನಿಸುತ್ತಿದ್ದಾರೆ. ಆಸಕ್ತಿಯುಳ್ಳ ಸ್ವಯಂ ಸೇವಕರು ದಯಮಾಡಿ ಈ ಅಭಿಯಾನದಲ್ಲಿ ನೆರವಾಗಬೇಕಾಗಿ ವಿನಂತಿ ಅಂತ ಮನವಿ ಮಾಡಿದ್ದಾರೆ. ಭಾರೀ ಪ್ರಮಾಣದ ಕಾಡ್ಗಿಚ್ಚಿಗೆ ಬಂಡೀಪುರ ಬೆಂದು ಹೋಗಿ ಸ್ಮಶಾನದಂತಾಗಿದೆ. ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಬೇಸಿಗೆಯ ಆರಂಭದಲ್ಲಿ ಅಗ್ನಿಯ ರೌದ್ರಾವತಾರ ಎಲ್ಲವನ್ನೂ ಸುಟ್ಟು ಹಾಕಿದೆ. ಎಸ್ಎಂ ನಂದೀಶ್, ನ್ಯೂಸ್ 18 ಕನ್ನಡ, ಚಾಮರಾಜನಗರ. ಸಾವು, ನೋವು, ಖುಷಿ, ದುಃಖದ ಮಧ್ಯೆಯೇ 2019ರ 12ನೇ ಆವೃತ್ತಿಯ ಏರೋ ಇಂಡಿಯಾ ಪ್ರದರ್ಶನ ಸಮಾಪ್ತಿಯಾಗಿದೆ. ಒಂದ್ ಕಡೆ ಏರೋ ಶೋ ನೋಡಿ ಖುಷಿ ಪಟ್ಟ ಜನ, ಇನ್ನೊಂದ್ ಕಡೆ ಕಾರನ್ನ ಕಳ್ಕೊಂಡವರು ನೋವನ್ನ ಅನುಭವಿಸ್ತಾ ಇದ್ರೆ, ದುರಂತದಲ್ಲೂ ರಾಜಕಾರಣಿಗಳು ರಾಜಕೀಯ ಮಾಡೋದನ್ನ ಬಿಡ್ಲಿಲ್ಲ. 12ನೇ ಆವೃತ್ತಿಯ ಏರೋ ಶೋಗೆ ತೆರೆ. ಸಾವು, ನೋವು, ಖುಷಿ, ದುಃಖದಲ್ಲೇ ಅಂತ್ಯ. ಬೆಂಗಳೂರಿನ ಏರೋ ಇಂಡಿಯಾ ಶೋ ಸಾವು ನೋವಿನ ಮಧ್ಯೆ ಕೊಂಚ ನಗುವಿನಲ್ಲಿ ಸಮಾಪ್ತಿಯಾಗಿದೆ. ಏರೋ ಶೋ ಆರಂಭಕ್ಕೂ ಮೊದಲು HALನಲ್ಲಿ ವಿಮಾನ ಪತನವಾಗಿ 2 ಪೈಲಟ್ಗಳು ಸಾವನ್ನಪ್ಪಿದ್ರು.
ಏರೋ ಶೋ ಆರಂಭದ ಹಿಂದಿನ ದಿನ ಸೂರ್ಯಕಿರಣ್ ಯುದ್ಧ ವಿಮಾನಗಳು ನೆಲಕ್ಕಪ್ಪಳಿಸಿ ವಿಂಗ್ ಕಮಾಂಡರ್ ಜೀವ ತೆತ್ತಿದ್ರು. ಇದೆಲ್ಲದರ ಬೆನ್ನಲ್ಲೇ ಏರೋ ಶೋ ಪಾರ್ಕಿಂಗ್ ಜಾಗದಲ್ಲಿ 278 ಕಾರುಗಳು ಅಗ್ನಿಯ ಕೆನ್ನಾಲಿಕೆಗೆ ಆಹುತಿಯಾಗಿತ್ತು. ಈ ಸಾವು ನೋವಿನ ಮಧ್ಯೆಯೂ ಕೊನೆ ದಿನವಾದ ಇಂದು ಲೋಹದ ಹಕ್ಕಿಗಳ ಹಾರಾಟ ಜೋರಾಗಿತ್ತು. ರಫೇಲ್, ಸಾರಂಗ್ ವಿಮಾನಗಳ ಜೊತೆ ಸೂರ್ಯಕಿರಣ್, ಸಾರಸ್ ಏರ್ಕ್ರಾಫ್ಟ್ಗಳು ಇವತ್ತು ಅದ್ಧೂರಿ ಪ್ರದರ್ಶನ ನೀಡಿದ್ವು. ಜನ ಕೂಡ ನೋಡಿ ಖುಷಿಪಟ್ರು. ಲಾಸ್ಟ್ ಡೇ ಏರ್ ಶೋ ತುಂಬ ಚೆನ್ನಾಗಿತ್ತು. ನಾವು ಇಡೀ ಫ್ಯಾಮಿಲಿ ಅವರು ಬಂದು ಏರ್ ಶೋ ನೋಡ್ಕೊಂಡು ಹೋದ್ವಿ. ಆಲ್ಮೋಸ್ಟ್ 2 hours ಶೋ 2 o'clock ಇಂದ 4 o'clock. ತುಂಬ ಚೆನ್ನಾಗಿತ್ತು. ತುಂಬ ಬಿಸಿಲು ಆದರೂ ತುಂಬ ಎಂಜಾಯ್ ಮಾಡಿದ್ವಿ. ಎವ್ರಿ ಇಯರ್ ಏರ್ ಶೋ ಬ್ಯಾಂಗ್ಳೂರಲ್ಲೇ ಆಗಬೇಕು. ಎಲ್ಲ ಬ್ಯಾಂಗ್ಳೂರಿಯನ್ಸ್ ತುಂಬ ಎಂಜಾಯ್ ಮಾಡ್ತಾರೆ. ಸುಟ್ಟು ಕರಕಲಾಗಿದ್ದು 278, ಹಾಳಾಗಿದ್ದು 73 ಕಾರು. ಒಟ್ಟು 351 ಕಾರುಗಳ ವಿಮೆ ಪಡೆಯಲು ಅರ್ಜಿ. ಕಡಿಮೆ ಆಗಿಲ್ಲ ಕಾರು ಕಳೆದುಕೊಂಡವರ ಆರ್ತನಾದ. ನಿನ್ನೆ ಪಾರ್ಕಿಂಗ್ ಜಾಗದಲ್ಲಿ ಬೆಂಕಿಯ ಅಗ್ನಿ ಜ್ವಾಲೆಗೆ 278ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲಾಗಿವೆ. ಇವತ್ತು ಅದೇ ದುರ್ಘಟನೆ ಸ್ಥಳಕ್ಕೆ ಬಂದ ಕಾರು ಮಾಲೀಕರು ತಮ್ಮ ಕಾರಿನ ಅಳಿದುಳಿದ ಭಾಗ ನೋಡಿ ಮರುಕಪಟ್ರು. ಇನ್ನೊಂದು ಕಡೆ ಬೇಸರ ವ್ಯಕ್ತಪಡಿಸಿದ್ರು. ಆರ್ಟಿಒ ಕಚೇರಿಯಲ್ಲಿ ವಿಮೆ ಪಡೆಯಲು ಸರತಿ ಸಾಲು. ಭಾನುವಾರವೂ ಜನರಿಗಾಗಿ ಮಿಡಿದ ಸಾರಿಗೆ ಇಲಾಖೆ. ನಿನ್ನೆ ಅಗ್ನಿ ದುರಂತದಲ್ಲಿ ಬೆಂಕಿಗೆ ಆಹುತಿಯಾದ ಕಾರುಗಳ ಮಾಲೀಕರು ಇವತ್ತು ಯಲಹಂಕ ದೇವನಹಳ್ಳಿ ಆರ್ಟಿಒ ಕಚೇರಿಗೆ ಬಂದಿದ್ರು. ಕೆಲವರು ಮನೆಯಲ್ಲಿದ್ದ ದಾಖಲೆ ಸಮೇತ ಬಂದು ವಿಮೆಗೆ ಅರ್ಜಿ ಹಾಕಿದ್ರೆ, ದಾಖಲೆಯನ್ನ ಕಳೆದುಕೊಂಡವರು ಹೊಸದಾಗಿ ದಾಖಲೆ ಪಡೆಯಲು ಇನ್ಶೂರೆನ್ಸ್ಗಾಗಿ ಅರ್ಜಿ ಹಾಕಿದ್ರು. ಭಾನುವಾರವೂ ರಜೆ ಪಡೆಯದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೆಲಸ ನಿರ್ವಹಿಸಿದ್ರು. ಸಾರಿಗೆ ಇಲಾಖೆಯ 35 ಇನ್ಸ್ಪೆಕ್ಟರ್ಗಳು ಸುಟ್ಟು ಕರಕಲಾಗಿದ್ದ ವಾಹನಗಳ ಚಾಸಸ್ ನಂಬರ್ಗೆ ಶೋಧ ಮಾಡುತ್ತಿದ್ರು. ಇನ್ಶೂರೆನ್ಸ್ ಕಂಪನಿ ಆಗಲಿ, ಆರ್ಟಿಒ ಆಗಲಿ, ಪೊಲೀಸ್ಗಳಿಂದ ಇಮಿಡಿಯೇಟ್ ನಮ್ಗೆ ಇನ್ಫ್ಯಾಕ್ಟ್ ನನಗೆ ಆಲ್ರೆಡಿ ಅಕ್ನಾಲೆಜ್ಮೆಂಟ್ ಸಿಕ್ತು. ವೆಹಿಕಲ್ ಜೊತೆ ಏನು ನಂಬರು ಎಲ್ಲ ಇದು ಪ್ರೊಸೆಸ್ ಕಂಪ್ಲೀಟ್ ಮಾಡಿದ್ದಾರೆ. ನಾವು ಓನ್ಲಿ ವಿ ಹ್ಯಾವ್ ಟು ವೇಟ್ ಫಾರ್ ದಿ ಕ್ಲೇಮ್. ದುರಂತದ ಸ್ಥಳದಲ್ಲಿ ರಾಜಕಾರಣಿಗಳ ರಾಜಕೀಯ. ಅಗ್ನಿ ದುರಂತಕ್ಕೆ ಭಯೋತ್ಪಾದನೆ ಟಚ್ ಕೊಟ್ಟ ಬಿಜೆಪಿ. ಘಟನಾ ಸ್ಥಳದಲ್ಲಿ ಮಾಹಿತಿ ಪಡೆದ ರಕ್ಷಣಾ ಸಚಿವೆ. 278ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲಾದ ದುರಂತದ ಜಾಗಕ್ಕೆ ಇವತ್ತು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಬಂದು ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡ್ರು. ರಕ್ಷಣಾ ಇಲಾಖೆ ಅಗತ್ಯ ನೆರವು ನೀಡುವ ಭರವಸೆ ಕೊಟ್ಟರು. ಆದ್ರೆ ಮಾಧ್ಯಮಗಳ ಮುಂದೆ ತುಟಿ ಬಿಚ್ಚದೆ ಜಾಗ ಖಾಲಿ ಮಾಡಿದ್ರು. ಇದೇ ಸ್ಥಳಕ್ಕೆ ಆಮೇಲೆ ಗೃಹ ಸಚಿವ ಎಂಬಿ ಪಾಟೀಲ್, ಯಡಿಯೂರಪ್ಪ ಸೇರಿ ಹಲವರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಆದ್ರೆ ಅಗ್ನಿ ಅವಘಡಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ, ಯಡಿಯೂರಪ್ಪ ಪುಲ್ವಾಮಾ ನಂಟು ಬೆಸೆದು ಕಾಂಟ್ರವರ್ಸಿ ಸೃಷ್ಟಿಸಿದ್ರೆ ಕೇಂದ್ರದ ಮೇಲೆ ಕಾಂಗ್ರೆಸ್ ನಾಯಕರು ಗೂಬೆ ಕೂರಿಸಿದ್ರು. ಒಂದು ಕಾಶ್ಮೀರದಲ್ಲಿ ನಡೆದ ಘಟನೆಗೂ ಬೆಂಗಳೂರಿನ ಈ ಕಾರ್ ಸುಟ್ಟಿದ್ದಕ್ಕೆ ಏನಾದ್ರು ಕನೆಕ್ಷನ್ ಇದೆಯಾ? ಯಾರಾದರೂ ದೇಶದ್ರೋಹಿಗಳು ಇಂಥ ಕೆಲಸವನ್ನು ಮಾಡಿದ್ರ? ಇಲ್ಲ ಅಚಾನಕ್ ಆಗಿದ್ದು ನಡೆದಿಯಾ? ಅಗ್ನಿ ಅನಾಹುತ ಸಂಭವಿಸಿ 300ಕ್ಕೂ ಹೆಚ್ಚು ಕಾರುಗಳು ಭಸ್ಮ ಆಗಿರುವಂತಹದ್ದು. ರಾಜ್ಯ ಸರ್ಕಾರ ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ರೆ ಈ ಅನಾಹುತವನ್ನ ತಪ್ಪಿಸಬಹುದಾಗಿತ್ತು. ಆನ್ ಸೈಟ್ನಲ್ಲಿ ರಕ್ಷಣಾ ಇಲಾಖೆಯವರು ಏನೆಲ್ಲ ಕೆಲಸ ಮಾಡಬೇಕು, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಆಫ್ ಸೈಟ್ನವರು ನಮ್ಮ ಪೊಲೀಸ್ ಇಲಾಖೆಯವರು ಏನೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ಅಪಕಾರವಾಗಿ ನಾನು ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಗರ್ವದಿಂದ ಹೇಳಕ್ಕೆ ಬಯಸ್ತೇನೆ. ತಮ್ಮ ಆಫ್ ಸೈಟ್ ಅರೇಂಜ್ಮೆಂಟ್ಸ್ ಅನ್ನು ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ವಿಚಾರಕ್ಕೂ ಏರೋ ಶೋಯಿನ ಬೆಂಕಿ ದುರಂತಕ್ಕೂ ಲಿಂಕ್ ಮಾಡಕ್ಕೆ ಹೋದರೆ ಅವರ ಒಂದು ಬುದ್ಧಿಯ ಭ್ರಮೆ ಆಗಿದೆ ಅಂತ ಹೇಳಕ್ಕೆ ಬಯಸ್ತೇನೆ ನಾನು. ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ಕೂಡ ರಾಜಕೀಯದ ಅಸ್ತ್ರವಾಗಿ ಉಪಯೋಗಿಸೋದಕ್ಕೆ ಹೊರಟಿದ್ದಾರೆ. ಬೆಂಗಳೂರಲ್ಲೇ ನಡೆಯುತ್ತೆ ಮುಂದಿನ ಏರೋ ಶೋ. ಇಷ್ಟೆಲ್ಲದರ ನಡುವೆಯೂ ಕೊನೆಯ ದಿನದ ಬೆಂಗಳೂರಿನ ಏರೋ ಶೋ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಮುಗಿದಿದೆ. 13ನೇ ಆವೃತ್ತಿಯ ಏರೋ ಶೋ ನಡೆಯುತ್ತೆ ಅಂತ ಸರ್ಕಾರ ಮಾಹಿತಿ ನೀಡಿದೆ. ಭಾರತೀಯ ಸೇನಾ ಶಕ್ತಿ ಕೆಲವರಿಗೆ ಖುಷಿ ಕೊಟ್ರೆ, ಇನ್ನು ಕೆಲವರಿಗೆ ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳುವ ನೋವು ಕೊಟ್ಟಿರುವುದಂತೂ ಸತ್ಯ.
ಮೆಟ್ರೋ ಮತ್ತು ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಭಯೋತ್ಪಾದಕರ ಉಪಟಳ ಮುಂದುವರೆದಿದೆ. ಇವತ್ತು ಕುಲ್ಗಂ ಜಿಲ್ಲೆಯಲ್ಲಿ ಭಾರತೀಯ ಯೋಧರನ್ನ ಟಾರ್ಗೆಟ್ ಮಾಡಿ ಭಯೋತ್ಪಾದಕರು ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ದಾಳಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಹುತಾತ್ಮರಾಗಿದ್ದಾರೆ. ಗಡಿಯಲ್ಲಿ ಮತ್ತೆ ಇಬ್ಬರು ಉಗ್ರರ ಹತ್ಯೆ. ಘಟನೆಯಲ್ಲಿ ಸೈನಿಕ, ಪೊಲೀಸ್ ಅಧಿಕಾರಿ ಹುತಾತ್ಮ. ಗಡಿಯಲ್ಲಿ ಮತ್ತೆ ಭಯೋತ್ಪಾದಕರ ಅಟ್ಟಹಾಸ ಮುಂದುವರೆದಿದೆ. ಶ್ರೀನಗರದ ಕುಲ್ಗಂನಲ್ಲಿ ಭಾರತೀಯ ಸೇನೆ ಹಾಗೂ ಭಯೋತ್ಪಾದಕರ ನಡುವೆ ಗುಂಡಿನ ದಾಳಿಯಾಗಿದೆ. ದಾಳಿಯಲ್ಲಿ ಓರ್ವ ಹಿರಿಯ ಪೊಲೀಸ್ ಅಧಿಕಾರಿ ಅಮನ್ ಠಾಕೂರ್, ಸೇನಾಪಡೆ ರಣವೀರ್ ಸೋಮ್ವೇರ್ ಅನ್ನೋರು ಹುತಾತ್ಮರಾಗಿದ್ದಾರೆ. ಘಟನೆಯಲ್ಲಿ 3 ಯೋಧರು, ನಾಗರಿಕರು ಗಾಯಗೊಂಡಿದ್ದಾರೆ. ಆದರೆ ಇಬ್ಬರು ಉಗ್ರರನ್ನ ಸೇನೆ ಹೊಡೆದುರುಳಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆ ನಿಯಂತ್ರಿಸಲು ಸೇನೆಗೆ ನೆರವಾಗಲು 10,000ಕ್ಕೂ ಹೆಚ್ಚು ಯೋಧರನ್ನ ಕಾಶ್ಮೀರಕ್ಕೆ ಕಳುಹಿಸಲಾಗಿದೆ. ನಿನ್ನೆ ಕೇಂದ್ರ ಸರ್ಕಾರ ಅರೆ ಸೇನಾ ಪಡೆಗಳಿಗೆ ಸೇರಿದ ಹೆಚ್ಚುವರಿ 100 ಕಂಪನಿಗಳನ್ನ ತುರ್ತಾಗಿ ಕಾಶ್ಮೀರಕ್ಕೆ ಕಳುಹಿಸಿದೆ. ಈ ನಡುವೆ ಜರ್ಮನಿಯಲ್ಲಿ ಪಾಕ್ ಉಗ್ರರ ದಾಳಿ ಖಂಡಿಸಿ ಅನಿವಾಸಿ ಭಾರತೀಯರು ರ್ಯಾಲಿ ನಡೆಸಿದ್ದಾರೆ. ಒಟ್ನಲ್ಲಿ ಪುಲ್ವಾಮಾ ಉಗ್ರ ದಾಳಿ ಘಟನೆ ಬಳಿಕ ಕಾಶ್ಮೀರ ಕಣಿವೆಯಲ್ಲಿ ಭಾರತೀಯ ಸೇನೆ ಕಠಿಣ ಕಾರ್ಯಾಚರಣೆ ನಡೆಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಿನ ಯಲಹಂಕದ ವಾಯುನೆಲೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿ ದಿನ ಕಳೆಯುವಷ್ಟರಲ್ಲಿ ಚೆನ್ನೈನಲ್ಲಿ ಅಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ಮಧ್ಯಾಹ್ನ 2 ಗಂಟೆಗೆ ಚೆನ್ನೈನ ಪೊರೂರ್ನಲ್ಲಿರುವಂತಹ ರಾಮಚಂದ್ರ ಆಸ್ಪತ್ರೆ ಬಳಿಯ ಕಾರ್ ಪಾರ್ಕಿಂಗ್ನಲ್ಲಿ ಬೆಂಕಿ ಅನಾಹುತ ಸಂಭವಿಸಿದೆ. ಈ ವೇಳೆ ಪಾರ್ಕ್ ಮಾಡಿದ್ದ 300ಕ್ಕೂ ಹೆಚ್ಚು ಕಾರ್ಗಳು ಹೊತ್ತಿ ಉರಿದಿವೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ದೌಡಾಯಿಸಿ ಬೆಂಕಿ ಆರಿಸೋಕೆ ಹರಸಾಹಸ ಪಡ್ತಾ ಇದೆ. ಈವರೆಗೂ ಪ್ರಾಣಾಪಾಯವಾಗಿರುವಂತಹ ಮಾಹಿತಿ ಸಿಕ್ಕಿಲ್ಲ. ಬೆಂಕಿ ಕೆನ್ನಾಲಿಗೆಗೆ ಹಲವರು ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಸ್ತೆ ಬದಿ ಮೇಲೆ ಪಾರ್ಕಿಂಗ್ ಸ್ಥಳದಲ್ಲಿ ಬೆಂಕಿ ಹೊತ್ತಿ ಉರಿದಿದ್ದು ಸಾರ್ವಜನಿಕರು ಪರದಾಡಿದ್ದು ಸಂಚಾರಕ್ಕೆ ತೀವ್ರ ಅಡ್ಡಿ ಉಂಟಾಯಿತು. ಪ್ರಧಾನಿ ಮೋದಿ ಇವತ್ತು ಉತ್ತರ ಪ್ರದೇಶದಲ್ಲಿದ್ದರು. ಕಿಸಾನ್ ರ್ಯಾಲಿಯಲ್ಲಿ ಸಾಲಮನ್ನಾ ರಾಜಕಾರಣ ಟೀಕಿಸಿದ್ರು. ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಅದಷ್ಟೇ ಅಲ್ಲ, ಪೌರ ಕಾರ್ಮಿಕರ ಕಾಲುಗಳನ್ನು ತೊಳೆದು ಸನ್ಮಾನ ಮಾಡಿದ್ರು. ಇದೆಲ್ಲ ಲೋಕಸಭೆ ಚುನಾವಣೆಯ ಗಿಮಿಕ್ ಅಂತ ಕಾಂಗ್ರೆಸ್ ಟೀಕೆ ಮಾಡಿದೆ. ಕುಂಭಮೇಳದಲ್ಲಿ ಮೋದಿ, ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ. ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಪಾಲ್ಗೊಂಡಿದ್ರು. ಬಿಗಿ ಭದ್ರತೆ ನಡುವೆ ಆಗಮಿಸಿದ ಮೋದಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ರು. ಪುಣ್ಯ ಸ್ನಾನದ ಬಳಿಕ ಮಹಾಪೂಜೆಯಲ್ಲಿ ಪಾಲ್ಗೊಂಡ ಮೋದಿ ಗಂಗಾ ಆರತಿಯೊಂದಿಗೆ ಪೂಜೆ ಸಮಾಪ್ತಿಗೊಳಿಸಿದ್ರು. ಸ್ವಚ್ಛತಾ ಕಾರ್ಮಿಕರಿಗೆ ಪೌರ ಸನ್ಮಾನ, ಕರ್ಮಚಾರಿಗಳ ಕಾಲು ತೊಳೆದ ಮೋದಿ. ಪುಣ್ಯ ಸ್ನಾನ, ಗಂಗಾರತಿ ಬಳಿಕ ಮೋದಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಸಹಕರಿಸಿದ ಕುಂಭಮೇಳದ ಸ್ವಚ್ಛತೆಯಲ್ಲಿ ತೊಡಗಿದ್ದ ಪೌರ ಕಾರ್ಮಿಕರನ್ನ ಸನ್ಮಾನಿಸಿದ್ರು. ಓರ್ವ ಮಹಿಳೆ ಸೇರಿ 5 ಕಾಲುಗಳನ್ನ ತೊಳೆದು ಶಾಲು ಹೊದಿಸಿ ಸನ್ಮಾನಿಸಿದ್ರು. ಇದಾದ ಬಳಿಕ ಮಾತನಾಡಿದ ಮೋದಿ ಸಫಾಯಿ ಕರ್ಮಚಾರಿಗಳ ಸೇವೆಯನ್ನು ಶ್ಲಾಘಿಸಿದ್ರು. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಗೋರಖ್ಪುರದಲ್ಲಿನ ಕಿಸಾನ್ ರ್ಯಾಲಿಯಲ್ಲಿ ಪಾಲ್ಗೊಂಡ್ರು. 75,000 ಕೋಟಿಯ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿಯ ಮೊದಲ ಕಂತನ್ನ ದೇಶಕ್ಕೆ ಸಮರ್ಪಿಸಿದ್ರು. ಬಳಿಕ ಮಾತನಾಡಿ ಯುಪಿಎ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಸಣ್ಣ ಸಣ್ಣ ಯೋಜನೆಗೂ ಸಹ ರೈತರು ಕಣ್ಣೀರಿಡುವ ಸ್ಥಿತಿ ಎದುರಾಗಿತ್ತು. ಈಗ ಅದು ಇಲ್ಲವಾಗಿದೆ. ಕಿಸಾನ್ ಸಮ್ಮಾನ ನಿಧಿಯ ಫಲಾನುಭವಿಗಳ ಲಿಸ್ಟ್ ಕೊಡದಿದ್ರೆ ರೈತರೇ ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಿದ್ರು. आप किसान भाइयों बहनों का अधिकार कोई छीन न सके, इस योजना में किसी भी प्रकार के बिचौलिए के लिए कोई स्थान नहीं है. आधार नंबर नहीं है तो आप आवेदन कर सकते हैं,
उसका पंजीकरण नंबर आपके लिए काफी होगा। अभी भी किसी का बैंक में खाता नहीं है तो उनको अकाउंट खुलवाना होगा, क्योंकि पैसे सीधे बैंक खाते में ही जाएंगे। ಪ್ರಧಾನಿ ಮೋದಿಯ ಈ ಎಲ್ಲಾ ಕಾರ್ಯಗಳನ್ನ ಸಹಜವಾಗಿ ಕಾಂಗ್ರೆಸ್ ಟೀಕಿಸಿದೆ. ಇದು ಲೋಕಸಭಾ ಚುನಾವಣಾ ಗಿಮಿಕ್ ಅಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೋಸ್ತಿ ಸರ್ಕಾರದಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಈ ಸಲ ದೋಸ್ತಿಗಳ ಮಧ್ಯೆ ಜಗಳ ಆಗಿಲ್ಲ. ಕಾಂಗ್ರೆಸ್ ಮನೆಯಲ್ಲೇ ಅಸಮಾಧಾನದ ಬೇಗುದಿ ಸ್ಫೋಟವಾಗಿದೆ. ಈ ಸ್ಫೋಟ ಸಿಡಿಸಿದ್ದು ಉಪಮುಖ್ಯಮಂತ್ರಿ ಪರಮೇಶ್ವರ್. ನನಗೆ 3 ಸಾರಿ ತಪ್ಪಿದೆ, 3 ಸಾರಿ ತಪ್ಪಿದೆ. ಹಂಗೋ ಹಿಂಗೋ ಹೆಂಗೋ ಮಾಡ್ಕೊಂಡು ಬೇಡ ಅಂತೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು. ಬೇಡ ಬೇಡ ಅಂದ್ರೂ ನನ್ನನ್ನ ಉಪಮುಖ್ಯಮಂತ್ರಿ ಮಾಡಿದ್ರು. ಹೀಗೆ ಪರಮೇಶ್ವರ್ ಸುಮ್ಮನೆ ಹೇಳಿಲ್ಲ. 3 ಸಲ ಪರಮೇಶ್ವರ್ ಮುಖ್ಯಮಂತ್ರಿ ಆಗೋದನ್ನ ಕಾಂಗ್ರೆಸ್ನವರೇ ತಪ್ಪಿಸಿದ್ರು. ಅದಕ್ಕೆ ಹೀಗೆ ಹೇಳಿಕೆ ಕೊಟ್ಟರು. ನನಗೆ 3 ಸಾರಿ ತಪ್ಪಿದೆ, 3 ಸಾರಿ ತಪ್ಪಿದೆ. ಹಂಗೋ ಹಿಂಗೋ ಹೆಂಗೋ ಮಾಡ್ಕೊಂಡು ಬೇಡ ಅಂತೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು. ನಮ್ಮ ಹಿರಿಯಣ್ಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಾಲ ಎತ್ತಿಟ್ಟಿದ್ರೆ ಮುಖ್ಯಮಂತ್ರಿ ಆಗ್ಲಿಲ್ಲಂದ್ರೆ ತಪ್ಪಿಸ್ಕೊಂಡ್ರು. ಹೀಗೆ ಪರಮೇಶ್ವರ್ ಇವತ್ತು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಖರ್ಗೆ, ಕೆಎಚ್ ರಂಗನಾಥ್ ಸೇರಿದಂತೆ ದಲಿತ ನಾಯಕರಿಗೆ ಕಾಂಗ್ರೆಸ್ನಲ್ಲಿ ಬೆಳೆಯಲು ಬಿಡಲ್ಲ ಅಂತ ತಮ್ಮ ಪಕ್ಷದವರ ಮೇಲೆ ಗಂಭೀರ ಆರೋಪ ಮಾಡಿದ್ರು. ನಾನಾಗ್ಲಿ, ನಮ್ಮ ಹಿರಿಯ ಅಣ್ಣನಾದಂತ ಖರ್ಗೆ ಅವರಾಗ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ನಾವು ಯಾರು ಕೂಡ ಒಡೆದಾಡುವ ನೀತಿಯನ್ನ ಮಾಡಲಿಲ್ಲ. ಯಾಕೆಂದ್ರೆ ನಾವು ವರ್ಗೀಕರಣ ಮಾಡಲಿಲ್ಲ. ಆದ್ರೆ ಇವತ್ತು ಅನಿವಾರ್ಯತೆ ಇದೆ. ತುಳಿತಾರೆ, ತುಳಿಸ್ಕೋಬೇಕು. ಎಷ್ಟುವರೆಗೆ ತುಳಿಸ್ಕೋಬೇಕಪ್ಪ? ಎಷ್ಟುವರೆಗೆ ತುಳಿಸ್ಕೋಬೇಕು? ಆ ತುಳಿತಕ್ಕೆ ಎದುರಾಗಿ ನಿಲ್ಲಬೇಕು ಅಂತ ಹೇಳಿ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಲಿಂಗಪ್ಪನವರು ಕೇವಲ ಸ್ವಲ್ಪ ಜಾಗ, ಒಂದೇ ಮುಖ್ಯಮಂತ್ರಿ ತಪ್ಪಿಸ್ಕೊಂಡ್ರು. ಕೆಎಚ್ ರಂಗನಾಥ್ ಅವರು ತಪ್ಪಿಸ್ಕೊಂಡ್ರು. ನಮ್ಮ ಹಿರಿಯಣ್ಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಾಲ ಎತ್ತಿಟ್ಟಿದ್ರೆ ಮುಖ್ಯಮಂತ್ರಿ ಆಗ್ಲಿಲ್ಲಂದ್ರೆ ತಪ್ಪಿಸ್ಕೊಂಡ್ರು. ನನಗೆ 3 ಸಾರಿ ತಪ್ಪಿದೆ, 3 ಸಾರಿ ತಪ್ಪಿದೆ. ಹಂಗೋ ಹಿಂಗೋ ಹೆಂಗೋ ಮಾಡ್ಕೊಂಡು ಬೇಡ ಅಂತೇಳಿ ಉಪಮುಖ್ಯಮಂತ್ರಿ ಮಾಡಿದ್ರು. ದಾವಣಗೆರೆಯಲ್ಲಿ ಛಲವಾದಿ ಮಹಾಸಭಾ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಪರಮೇಶ್ವರ್ ತಮ್ಮ ಬೇಸರವನ್ನ ಹೊರಹಾಕಿದ್ರು. ಇನ್ನೊಂದು ಕಡೆ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಕೂಡ ಮಾತನಾಡಿ, ಮೋದಿಯನ್ನ ಎದುರಿಸುವ ಶಕ್ತಿ ರಾಹುಲ್ ಗಾಂಧಿಗಿಂತ ಮಲ್ಲಿಕಾರ್ಜುನ್ ಖರ್ಗೆಗಿದೆ. ಮಲ್ಲಿಕಾರ್ಜುನ್ ಖರ್ಗೆಗೆ ಈ ದೇಶದ ಪ್ರಧಾನಿಯಾಗುವ ಅರ್ಹತೆ ಇದೆ ಅಂತ ಬಹಿರಂಗ ಹೇಳಿಕೆ ಕೊಟ್ಟರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ಮುಖ್ಯಮಂತ್ರಿಗಳಾಗೋದ್ರಲ್ಲ ಅಷ್ಟಲ್ಲ, ಅವರು ಇಡೀ ದೇಶ ದಯವಿಟ್ಟು ಆಗಬೇಕಾಗಿದೆ. ಏಕೆಂದರೆ ಇವತ್ತು ಸರಿಯಾಗಿ ಮೋದಿಯವರು ಇರತಕ್ಕಂಥ ಶಕ್ತಿ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಒಪ್ಪಿಗೆ. ರಾಹುಲ್ ಗಾಂಧಿಯವರಿಗೂ ಕೂಡ ಹೆಸರಲ್ಲ ಅವರು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅಂತರದ ಮೇಲೆ ಗೊತ್ತಿದೆ. ಪರಮೇಶ್ವರ್ಗೆ ಬೇಸರ ಆಗದಂತೆ ಸರ್ಕಾರದ ಸಕಲ ವ್ಯವಸ್ಥೆ. ಪ್ರಧಾನಿಗೆ ಕೊಡುವ Z+ ಭದ್ರತೆ ಡಿಸಿಎಂ ಪರಮೇಶ್ವರ್ಗೆ. ಸಿಎಂ ಕುಮಾರಸ್ವಾಮಿ ಅನಗತ್ಯ ಖರ್ಚು ಬೇಡ ಅಂತ ಭದ್ರತೆಯನ್ನೇ ಕಡಿಮೆ ಮಾಡಿದ್ದಾರೆ. ಆದರೆ ನಮ್ಮ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ಗೆ ಪ್ರಧಾನಿ, ರಾಜ್ಯಪಾಲರು, ಗಣ್ಯರಿಗೆ ಕೊಡುವ Z+ ಭದ್ರತೆಯನ್ನ ದಾವಣಗೆರೆಯಲ್ಲಿ ಕೊಟ್ಟಿದ್ರು. ಎನ್ಎಸ್ಜಿ ಕಮಾಂಡೋಗಳು, ಎಸ್ಪಿಜಿ ಕಮಾಂಡೋಗಳ ಭದ್ರತೆ ಇತ್ತು. ಸ್ವತಃ ಜಿ ಪರಮೇಶ್ವರ್ ಸಾಹೇಬ್ರು ತಮ್ಮ ಆಪ್ತ ಕಾರ್ಯದರ್ಶಿ ಮೂಲಕ ಪೊಲೀಸ್ ಇಲಾಖೆಗೆ ತಮಗೆ Z+ ಸೆಕ್ಯೂರಿಟಿ ನೀಡುವಂತೆ ಫರ್ಮಾನು ಹೊರಡಿಸಿದ್ದ ಆದೇಶ ಪತ್ರ ನ್ಯೂಸ್ 18ಗೆ ಸಿಕ್ಕಿದೆ. ಏನ್ ಸರ್ ಅಂದ್ರೆ ನಾನೇನು ಭದ್ರತೆ ಕೇಳಿಲ್ಲ ಅಂತ ಉಲ್ಟಾ ಹೊಡೆದ್ರು. Z+ ಅಲ್ಲ, ಅವ್ರು ಏನು ಪ್ರೋಟೋಕಾಲ್ ಏನಿದೆ ಅವ್ರು ಮಾಡ್ಕೊಂತಾರೆ. ನಾವೇನು ಇನ್ಸ್ಟ್ರಕ್ಷನ್ ಕೊಡಕ್ಕೆ ಹೋಗಲ್ಲ. ನಾವು ಅದನ್ನ ನನಗೆ ಇಷ್ಟು ಜನ ಪೊಲೀಸ್ನವ್ರನ್ನ ಕೊಡಿ, ನನಗಿಂತ ಗನ್ ಕೊಡಿ ಅಂತ ನಾವು ಯಾರೂ ಹೇಳಕ್ ಹೋಗೋದಿಲ್ಲ. ನಾನಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ ನಾವು ಯಾರೂ ಹೇಳಕ್ ಹೋಗೋದಿಲ್ಲ. ನಾನೇ ಕೇಳಿದ್ರು ಕೊಡಲ್ಲ ಅವರು. ಅಲ್ಲಿ ಅವರು ಅವ್ರದ್ದೇ ಸೆಕ್ಯೂರಿಟಿ ಪ್ಯಾರಾಮೀಟರ್ಸ್ ಇರ್ತವೆ, ಅದ್ರ ಪ್ರಕಾರ ಮಾಡ್ತಾರೆ.
ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಪಟ್ಟ ದೊರೆಯಲಿಲ್ಲ ಎಂಬ ಕೊರಗು ಇದೆ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಿದೆ. ಇನ್ನೊಂದ್ ಕಡೆ ಸಿಎಂಗೆ ಇಲ್ಲದಷ್ಟು ಸೆಕ್ಯೂರಿಟಿ ಕೊಟ್ಟಿರೋದನ್ನ ನೋಡಿದ್ರೆ ದೋಸ್ತಿಯಲ್ಲಿ ಡಿಸಿಎಂ ಪರಮೇಶ್ವರ್ ಎಷ್ಟು ಪವರ್ಫುಲ್ ಲೀಡರ್ ಅನ್ನೋದು ಗೊತ್ತಾಗುತ್ತೆ. ಕ್ಯಾಮರಾಮನ್ ಸಂಜಯ್ ಜೊತೆ ಎಚ್ಪಿ ಕುಮಾರ್, ನ್ಯೂಸ್ 18 ಕನ್ನಡ, ದಾವಣಗೆರೆ. ಕೇಂದ್ರ ಸಚಿವ ಅನಂತಕುಮಾರ್ ನಿಧನದ ಬಳಿಕ ರಾಜಕೀಯಕ್ಕೆ ಬರೋದೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದ ತೇಜಸ್ವಿನಿ ಅನಂತಕುಮಾರ್ ಇವತ್ತು ಅಧಿಕೃತವಾಗಿ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆದ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಗಣ್ಯರ ಜೊತೆ ತೇಜಸ್ವಿನಿ ಅನಂತಕುಮಾರ್ ವೇದಿಕೆಯನ್ನು ಹಂಚಿಕೊಂಡ್ರು. ಆದರೆ ತೇಜಸ್ವಿನಿ ಬಂದಿದ್ದಕ್ಕೆ ಹಲವು ನಾಯಕರು ಗೈರಾಗಿದ್ರು. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಸಮರಾಗ್ನಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.